ಕೈ ಕೈಗೆ ಕೈಗೆ ಒಂದ್ಸರಿ ಇಲ್ಲ ಅವ್ರ ಹತ್ರ ಆಯ್ತು. ಇಬ್ಬರ ಹತ್ರ ಇಲ್ಲಲ್ಲ, ನೀವು ಒಂದು ಕೆಲಸ ಬೇಡ ಬ್ರೀಸಿಂಗ್ ಎಲ್ಲರ ಹತ್ರ ಇರ್ತದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ವೀಕು ನಾನು ಯಾವಾಗ ಕೊಡ್ತೀನಿ ನಾವು ತಂದು ಕೊಡ್ತೀನಿ. ಎಲ್ಲರ ಹತ್ರ ಕೊಟ್ಟಿದ್ವಲ್ಲ ಅಂತ ನೋಡಿ. ಕೈ ಇತ್ತಲ್ಲ, ಕೈ ಇತ್ತಲ್ಲ, ಗೊತ್ತಾಯ್ತಲ್ಲ. ಇದು ಹಿಂದೆ ನೋಡಿರ್ಬೇಕು, ಈ ಮೊಣಕೈ ಹಿಂದೆ ನೋಡಿರ್ಬೋದು, ಮುಂದೆ ನೋಡಿರ್ಬೋದು. ಕರೆಕ್ಟಾಗಿ ಶೋಲ್ಡರ್ ಮೇಲೆ ಇಟ್ಟಿರ್ಬೋದು, ಆಯ್ತಾ. ಪ್ರೆಸ್ ಮಾಡಿಕೊಟ್ಟು ಬಲಗೈ ಇಟ್ಟಿರಿ, ಸೆಂಟರ್ ಇಟ್ಟಿರಿ, ಕಣ್ಣು ಮುಚ್ಚಿರ್ತೀರಿ. ಒಟ್ಟಿಗೆ ಓಂಕಾರ ಹೇಳಬೇಕು. ವೃತ್ತಿ ಸೆಂಟರ್ ಅಲ್ಲ ಸರ್? ಹಾಂ ವೃತ್ತಿ ಸ್ಟಾರ್ಟ್ ಓಂಕಾರ. ನಿಧಾನವಾಗಿ ಬಲಗಾಲ ಚೇಂಜ್ ಮಾಡಿ, ಬಲಗಾಲ ಹಿಂದೆ ಬಂದು ಎಡಗಾಲ ಹೋಗಿ ಸ್ವಲ್ಪ ವೈಟ್ ಬಿಡ್ಬೇಕು. ಅದ್ರ ಮೇಲೆ ಮತ್ತೊಂದು ಸರಿ ಸುತ್ತೊಳಿ. ವೃತ್ತಿ ಇವಾಗ ಎರಡು ಪದನ ಜೋಡಿಸ್ತೀನಿ ನೋಡಿ. ಪಾದದ ಎರಡು ಸೇರಿರ್ಬೇಕು. ಇಂಗುಡಿ ಹತ್ರ ಮುಕ್ಕಾಲು ಇಂಚು ಗ್ಯಾಪ್ ಇರುತ್ತೆ. ಯಾವಾಗ ಕಾಣಿಸ್ತಾ ಇದೆ ಇಂಗುಡಿ ಹತ್ರ ಒಂದರಿಂದ ಮುಕ್ಕಾಲು ಇಂಚು ಗ್ಯಾಪ್ ಇರುತ್ತೆ ಹಿಂದೆ. ಎರಡು ಪಾದದ ಕಣ್ಣು ಸೇರಿರ್ಬೇಕು ಮುಂದೆ, ಆಯ್ತಾ. ಇವಾಗ ನಮಸ್ಕಾರ ಸ್ಥಿತಿ ಕರೆಕ್ಟ್ ಹೇಗಿದೆ ನೋಡಿದ್ದಾರೆ ಹಿಂಗೆ. ಇವಾಗ ಒಂದ್ಸರಿ ಹೋಗ್ತಾರೆ ಒಟ್ಟಿಗೆ ಸೇರಿ. ವೃತ್ತಿ ಪ್ರಣಮಾಮಿ ಪತಂಜಲಿಂ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಹೀಗೆ ನಿಧಾನವಾಗಿ ಕಣ್ಣುಗಳ ನಿಧಾನ ಓಪನ್ ಮಾಡಿ. ಆ ನಮಸ್ಕಾರ ಸ್ಥಿತಿಯಲ್ಲಿ ಇಂಟರ್ಲಾಕ್ ಮಾಡಿ ನಿಧಾನ ಸ್ಟ್ರೆಚ್ ಮಾಡಿ. ಮೇಲ್ಗಡೆ ಹಂಗೆ ಸ್ಟ್ರೆಚ್ ಮಾಡಿರ್ಬೇಕು. ನಿಂತಿರೋದ್ರಲ್ಲೇ ದೃಷ್ಟಿ ಮುಂದೆ ಇರಲಿ. ಸಾಧ್ಯವಾದಷ್ಟು ಸ್ಟ್ರೆಚ್ ಮೇಲೆ ಒತ್ತಬೇಕು, ಅಲ್ಲೇ ನಿಂತಿರ್ಬೇಕು.
1 ಇಂಚು ಹಿಂದೆ ಮುಂದೆ ನಾಡಬಾರ್ದು. ನಾನು ಕೌಂಟಿಂಗ್ ಹೇಳ್ತೀನಿ. ಪಾದದ ಹೆಬ್ಬೆರಳಿಂದ ನಾಭಿಲ್ಲ ನಾಸಿಕಗಳನ್ನು ಗಮನಿಸ್ಬೇಕು. 1 2 ಇಂಡಿನ ಸೇರಿಸಿ ಈ ತರ. ಇವಾಗ ಮೇಲೆ ಈ ತರ ಇಂಡಿ ಕಾಣಿಸ್ತಾರೆ ಈ ತರ. 3 4 5 6 7 8 9 10. ನಿಧಾನವಾಗಿ ವಾಪಸ್ ನಿಧಾನವಾಗಿ ಕೈಗಳನ್ನ ಕೆಳಗಡೆ ಇರಿಸಿ. ಇದೆಯಲ್ಲ ಕುಂಡ್ರೋಲರ್ ಇದೆಯಲ್ಲ ಎಲ್ಲ ತಗೊಂಡಿಗೆ ನೋಡ್ಕೊಳ್ಳಿ. ಫಸ್ಟ್ ನಾನು ತೋರಿಸ್ತೀನಿ ಯಾವ ಥರ ಅಭ್ಯಾಸ ಮಾಡೋಣ ಅಂತ. ಅದೇ ಥರ ಕೌಂಟಿಂಗ್ ಎಲ್ಲ ಅಭ್ಯಾಸ ಮಾಡಬೇಕು. ನೋಡಿ ಸೇಮ್ ಹೆಬ್ಬೆರಳು ಸೇರಿಸಿದ್ರೆ ಬ್ರೀತಿಂಗ್ 1 ನೋಡಿ, ಒಂದೊಂದು ಮೇಲೆ ಪೂರ್ತಿ 1 2 ಬ್ರೀತ್ ಔಟ್ ಮಾಡಬೇಕು. 3 ಬ್ರೀತಿಂಗ್ 4 ಇದೇ ಥರ ಬರಬೇಕು. ಗೊತ್ತಾಯ್ತಲ್ಲ? ರೆಡಿ? ಕ್ವಶನ್ 1 ಬ್ರೀತಿಂಗ್ ಸ್ಟ್ರೆಚ್, 2 ಡ್ರಾಪ್ ನಿಧಾನವಾಗಿ ಮಾಡಬೇಕು. 3 ಬ್ರೀತಿಂಗ್ ಉಸಿರು ತಗೊಂತೈತಾ ಹಿಂಗೆ ಮೇಲೆ. 4 ನಿಧಾನ ಹಿಂದೆ ಕೆಳಗಡೆ ಇರಿస్తే ನಿಧಾನ ಕೂಲಾಗಿ ಬಿಡ್ಬೇಕು ಉಸಿರು ಕೆಳಗಡೆ. 5 ಬ್ರೀತಿಂಗ್ 6 7 8 9 10 11 12 13 14 15. ಹೋಲ್ಡ್ ಮಾಡಿ. ನಾರ್ಮಲ್ ಬ್ರೀತ್ ಸ್ಟ್ರೆಚ್ ಮಾಡಿ. ಹಂಗೆ ಇಲ್ಲೇ ಸ್ವಲ್ಪ ಪ್ರೆಸ್ ಮಾಡಿ ಕೈಲಿ ಕಂಟ್ರೋಲರ್ನ 5 ಕೌಂಟ್ಸ್ ಸಾಕು. 1 2 3 4 5. ನಿಧಾನವಾಗಿ ವಾಪಸ್ ಈ ಕೆಳಗಡೆ ಕಂಟ್ರೋಲರ್ ಕೆಳಗಡೆ ನೋಡಿ. ಮುಷ್ಟಿ ಮಾಡಿ. ಮುಷ್ಟಿ ಮಾಡುವಾಗ ನೋಡಿ 2 ಕಿರುಬೆರಳು ಮಧ್ಯದಲ್ಲಿ ಇಡ್ಬೇಕು. ಕೈನ ಈ ತರ ಲಾಕ್ ಮಾಡಿ. ಆದಿ ಮುದ್ರ ಅಂತೀವಿ. ಜಸ್ಟ್ ನೋಡಿ ಇದೆ ಭುಜದ ನೇರ ಇದೆ, ಕೆಳಗಡೆ ನಿಲ್ಲಿಸ್ಬಾರ್ದು, ದೇಶದ ಮೇಲೆ ಎತ್ತಬಾರ್ದು. ಆವಾಗ 12,000 ನರ ನಡಿ ಕಿವಿಗೆ ಸ್ವಿಚ್ ಇರ್ತದೆ, ಅವೆಲ್ಲ ಓಪನ್ ಆಗ್ತದೆ. ನೋಡಿ ಜಸ್ಟ್ ಆಫ್ಟರ್ ವಾಕ್ ಮಾಡಬಾರ್ದು. ಮೀಡಿಯಂ ಫಾಸ್ಟ್ ಆಗಿ ನಿಮ್ಮ ಏಕಾಗ್ರತೆ ಶ್ರದ್ಧೆ ಎಲ್ಲ ಇದೆ ಇರಬೇಕು. ಇಷ್ಟತ್ರನೇ ಇವತ್ತು ಎಷ್ಟೋ ಜನಗಳದ ಈ ಕೈ ಬೆರಳುಗಳಲ್ಲಿ ಪೇನ್ ಬರೋದು, ಸೆಳೆತ ಆಗಂಥದ್ದು, ಆಮೇಲೆ ಇದು ನರ್ವಸ್ ಸಿಸ್ಟಮ್ ವೀಕ್ ಆದ್ರೆ ಕರೆಕ್ಟ್ ಆಗಿ ನೀವೇನು ಹಿಡಿದು ಎತ್ತಕ್ಕಾಗಲ್ಲ, ಸ್ಟ್ರಾಂಗ್ ಇರಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟು. ಆಮೇಲೆ ನಿದ್ರೆಯಿಂದ ಸಮಸ್ಯೆ ಹೋಗ್ಬಿಡ್ತದೆ. ನಿದ್ದೆನೇ ಬರಲ್ಲ ಅಂತ ಹೇಳ್ತಾರೆ ಕೆಲವರು. ಆ ನಿದ್ದೆಗೆ ಸಂಬಂಧಪಟ್ಟಿರೋಂಥ ನರಗಳು ಕೂಡ ಆಕ್ಟಿವೇಟ್ ಆಗ್ತದೆ. ರಿವರ್ಸ್ ಮಾಡಿದ್ದೆ. ಓಕೆ, ಸಾಕು. ಮತ್ತೆ ನೋಡ್ತಾ ಸೇಮು ಅದನ್ನೇ ಮಾಡಬೇಕು ನೋಡಿ. ಯಾವಾಗ ಸ್ಟಿಚ್ ಮಾಡಿದ್ರೆ ಅದು ಸರಿ ಮಾಡ್ಬೇಕು. ಅವಾಗ ಈ ತರ ಇಟ್ಕೊಂಡಿದ್ವಲ್ಲ, ಇವಾಗ ಈ ತರ ಹೆಬ್ಬೆಳಿಗೆ ಹೆಬ್ಬೆಟ್ಟು ಟಚ್ ಮಾಡಿ ಕಾಣಿಸ್ತಾನೆ ಇಟ್ಕೊಂಡಿರೋದು ನೋಡಿ. ಹೆಬ್ಬೆಳಿಗೆ ಹೆಬ್ಬೆಟ್ಟು ಟಚ್ ಮಾಡಿರ್ಬೇಕು. ಎಷ್ಟೋ ಜನಕ್ಕೆ ಆತಂಕ, ಒತ್ತಡ ಇರ್ತದೆ, ಅದೆಲ್ಲ ಹೋಗೋದೇ ಇಲ್ಲ. ಜಸ್ಟ್ ನೀವು ಟಚ್ ಮಾಡ್ತಾ ಇದ್ದಂಗೆ ಆ ನೆಗೆಟಿವ್ ಎಲ್ಲ ಪಾಸಿಟಿವ್ ಆಗಿ ಹೋಗ್ಬಿಡ್ತದೆ. ನಮ್ಮ ಒಳಗಡೆ ಒಳ್ಳೆ ಆಲೋಚನೆ ಬರ್ತದೆ. ಇವಾಗ ನಾನು ಹೊಸದಾಗಿ ರಚಿತಾ ಮೇಡಮ್ ಹೊಡಿಬೇಕು ಅಂತ ಇರ್ತೀನಿ. ಇದನ್ನ ಪ್ರಾಕ್ಟೀಸ್ ಮಾಡಿದ್ದಾದ್ಮೇಲೆ ರಚಿತಾ ಮೇಡಮ್ ಮೇಲೆ ಪ್ರೀತಿ ಬಂದ್ಬಿಡ್ತದೆ ನಮ್ಗೆ. ಆತರ ನೀವೆಲ್ಲರಿಗೂ ಭಾವನೆಗಳೆಲ್ಲ ಹೋಗಿ ಪಾಸಿಟಿವ್ ಭಾವನೆ ಬಂದ್ಬಿಡ್ತದೆ. ಹೋಗೈತಲ್ಲ. ಇವಾಗ ಒಂದು ಗಿಡ ಒಣಗ್ತಾ ಇದ್ರೆ ಏನ್ ಸಮಸ್ಯೆ ಇರ್ತದೆ ಹೇಳಿ ನೋಡೋಣ. ಒಂದು ಗಿಡಕ್ಕ ನೀರ್ ಹಾಕ್ತಾ ಇದ್ದಾಗ ಅದು ಚಿಗುರ್ತದಲ್ಲ, ನಮ್ಮ ಒಳಗಡೆ ಅಷ್ಟೇ ಭಾವನೆಗಳಾಗ ಆ ಪ್ರೀತಿ ವಿಶ್ವಾಸ ಅನ್ನೋದು ತುಂಬದೇ ಆ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಕರೆಕ್ಟಾಗಿ ವರ್ಕ್ ಆಗಿರ್ತದೆ ಈ ಫುಡ್ ರೋಲರು. ನೋಡಕ್ ಸಿಂಪಲ್ ಐತೆ, ಅದ್ಭುತವಾಗಿ 72,000 ನರನಾಡಿನ ಆಕ್ಟಿವೇಟ್ ಮಾಡ್ಬೋದು. ಜಸ್ಟ್ ಸಿಂಪಲ್.
ಜಸ್ಟ್ ಇಷ್ಟೇ. ಇವಾಗ ಹಿಂದಿ ಏನು ಎತ್ತದ್ ಬೇಡ, ಎರಡು ಪದ ಭುಜದ ನೇರ ಇರ್ಲಿ. ನೋಡಿ ಇದನ್ನ ಮಾಡುವಾಗ ವೃತ್ತಿ ಒಂದಿದು ಟೂ, ವೃತ್ತಿ ಸೈಡ್ ತಿರುಗಿ ಎತ್ತಿ ಮೇಲೆ ಕೆಳಗಡೆ ಮಾಡೋದು. ನಾನು ತೋರ್ಸದ್ನಲ್ಲ, ನೀವು ಫಸ್ಟ್ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ನಿಂತ್ಕೊಳ್ಳಿ. ಇಲ್ಲಾಂದ್ರೆ ನೋಡಿ ತಿರ್ಗಿ ವೃತ್ತಿ ಒಂದಿದು ಟೂ. ಗೊತ್ತಾಯ್ತಲ್ಲ, ಲೆಫ್ಟ್ ಇಂದ ಸ್ಟಾರ್ಟ್ ಮಾಡಿ. ಸೇಮ್ ಗೊತ್ತಾಯ್ತಲ್ಲ ಮೇಡಮ್? ಸ್ವಲ್ಪ ಹಿಂದೆ ಮುಂದೆ ನಿಂತ್ಕೊಳ್ಳಿ. ರೆಡಿ? ಇಲ್ಲಿ ನಿಂತ್ಕೊಳ್ಳಿ. ರೆಡಿ? ಲೆಫ್ಟ್ ತಿರ್ಗ್ಬಿಟ್ಟು ಒಂದೊಂದ ಪೂರ್ತಿ. ಒನ್, ಬ್ರೀತಿಂಗ್ ಮಾಡಿ. ಟೂ, ನಿಧಾನ ಮಾಡಿ. 3, ಬಲಗಡೆ ಹೋಗಿ ಪೂರ್ತಿ ಸ್ಟ್ರೆಚ್ ಮಾಡಿ ಮೇಲೆ. 4, 5, ಎಡಗಡೆಗ. 6, ವೆರಿ ಗುಡ್. 7, 8, 9, 10, 11, 12, 13, 14, 15, 16, 17, 18, 19, 20, 21. ಹೋಲ್ಡ್ ಮಾಡಿ. ಇವಾಗ ಈ ಕಡೆ ಲೆಫ್ಟ್ ತಿರುಗಿರ್ತೀರಲ್ಲ, ಲೆಫ್ಟ್ ತಿರುಗಿರ್ತೀರಲ್ಲ, ನಿಧಾನ ನೋಡಿ ಬಲಪಾದದ ಹಿಂದಿನ ಲಿಫ್ಟ್ ಮಾಡಿ. ಸಾಕು. ಕಾಣಿಸ್ತಾ ಇದೆ? ಕೆಳಗಡೆ ಇಟ್ಟಿದ್ನಲ್ಲ, ಬಲಗಾಲ ಹಿಂದಿನ ಎತ್ತಬೇಕು ಅಂತ ಹೇಳ್ತಾ ಇದ್ದೀವಿ. ಸ್ಟ್ರೆಚ್ ಮಾಡಿ ಇನ್ನ ಸ್ವಲ್ಪ ಟರ್ನ್ ಆಗಿ. ಆ ಕೊಬ್ಬರ ಫ್ಯಾಟ್ ಅಕ್ಯುಮುಲೇಟ್ ಆಗಿರ್ತದಲ್ಲ, ಅದೆಲ್ಲ ಕರಗ್ತದೆ ಆಟೋಮೆಟಿಕ್ ಆಗಿ. ಹೇಳಿ ಸ್ಟ್ರೆಚ್ ಮಾಡಿ. ಈ ಸೈಟಿಕಲ್ ಆಗ್ತಾ ಇರ್ತದೆ, ಟೆನ್ಷನ್ ಒತ್ತಡದಿಂದ, ಇದೆಲ್ಲ ನ್ಯಾಚುರಲ್ ನಿವಾರಣೆ ಆಗೋಗ್ತದೆ. ಎಬ್ಬೆಡು ತಕ್ಕಿರ್ಲಿ. ಹಾ, ನಿಧಾನ ಸ್ಟ್ರೆಚ್ ಮಾಡಿ. ಇಲ್ಲ ಸ್ವಲ್ಪ ಸಾಧ್ಯವಾದಷ್ಟು. 9, 10. ಹಾ, ವಾಪಸ್ ಆಪೋಸಿಟ್ ತೋಳಿಗ. ಸೇಮ್ ಆಪೋಸಿಟ್. ಹಾ, ನೋಡಕ್ ಸಿಂಪಲ್ ಅನ್ಸ್ತದೆ, ನಿಮ್ಗೆ ಗೊತ್ತದ ಅದು ಎಫೆಕ್ಟ್ ಹೆಂಗೈತೆ ಅಂತ. ಏನ್ ಬಿಡ ದೊಡ್ಡ ದೊಡ್ಡದೇ ಮಾಡ್ಬೇಕು ಅಂತ ಏನಿಲ್ಲ, ಬಹಳ ಸಿಂಪಲ್ ಆಗಿ ಮಾಡಿದ್ರೆ ಸಾಕು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳೋರೆ. ನಾನು ಹೇಳ್ತಾ ಇರೋದಲ್ಲ, ನಮ್ ದೊಡ್ಡವ್ರು ಹೇಳಿರೋದು, ಗುರುಗಳು ಹೇಳಿರೋದು ಇದನ್ನ. ಬನ್ನಿ ಇವಾಗ ಆಪೋಸಿಟ್ ಸೈಡ್ ಸ್ಟ್ರೆಚ್ ಮಾಡಿ, ಬ್ರೀತಿಂಗ್ ಮಾಡಿ, ನಾರ್ಮಲ್ ಬ್ರೀತ್ ಇರಲಿ. ಇವಾಗ ಎತ್ತಬೇಕಾ? ಇವಾಗ ಎತ್ತಬೇಕು ಮೇಡಮ್, ಇದ್ರಲ್ಲಿ ಎತ್ತಬೇಕು. ಸ್ಟ್ರೆಚ್ ಮಾಡಿ ಇನ್ನ ಒಂದ್ 2 ಇಂಚ್ ತಿರುಗಿ ಟರ್ನ್, ರೈಟ್ ಟರ್ನ್. ಹಾ, ಹೇಳಿರುವ ಮೇಡಮ್. 1, ಇನ್ನೊಂದು ಸ್ವಲ್ಪ. 3, ಹಾ, ಈಗ ಹಿಂಗಿದೆ. 4, 5, ತಿಂಡಿ 6, 7, 8, ನಾರ್ಮಲ್ ಉಸಿರಾಟ. 9, 10. ವಾಪಸ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಇಲ್ಲೆಲ್ಲಿ ದೇಹ ಸ್ಟ್ರೆಚ್ ಆಯ್ತು ಅಂತೇಳಿ ನೋಡಕ್ಕೆ ತುಂಬಾ ಈಸಿಯಾಗಿ ಅನಿಸ್ತದೆ ನಿಮ್ಗೆ. ಬಟ್ ಅದ್ಭುತವಾಗಿ ನೋಡಿ, ಇವತ್ತು ಎಷ್ಟೋ ಜನ ನಾವಾಗ್ಲಿ ನೀವಾಗ್ಲಿ ಈ ಅಜೀರ್ಣ ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ. ಅಜೀರ್ಣ ಅಂದ್ರೆ ಗೊತ್ತಾ? ಹೈಡ್ರೋಕ್ಲೋರಿಕ್ ಆಸಿಡ್ ಕರೆಕ್ಟ್ ಆಗಿ ರೆಡಿ ಆಗಿರಲ್ಲ ನಮ್ಮ ಒಳಗಡೆ. ಟೈಮ್ ನೋಡ್ಬಿಟ್ಟು ಕರೆಕ್ಟ್ ಆಗಿ ಬಾರಿಸ್ಬಿಡ್ತೀವಿ. ಅದೇನಾಗುತ್ತೆ? ಅಸಿಡಿಟಿ ಆಗುತ್ತೆ, ಅಜೀರ್ಣ ಸಮಸ್ಯೆ ಆಗುತ್ತೆ. ಅದು ಕರೆಕ್ಟ್ ಆಗಿ ಜೀರ್ಣ ಆಗಿಲ್ಲ ಅಂದ್ರೆ ತೇಗ್ ಬರ್ತಾ ಇರ್ತದೆ, ಗ್ಲೋಟಿಂಗ್ ಆಗ್ತಾ ಇರ್ತದೆ. ಏನೋ ಒಂದು ಡಿಸ್ಕಂಫರ್ಟ್, ಕಂಫರ್ಟೇಬಲ್ ಇರಲ್ಲ. ಏನೋ ಒಂದು ಯೋಗ ಮಾಡಕ್ ಹೋಗ್ತೀವಿ, ಏನೋ ಒಂದು ಮನೆ ಕಡೆ ಎಳಿತಾ ಇರ್ತದೆ, ಏನೋ ಪಾಯಸ ಮಾಡಿ ಬಂದಿರ್ತೀವಿ, ಬಂದ್ಬಿಟ್ಟೆ ಈಗ. ಇಲ್ಲ ಬೋಂಡ ಮಾಡಿರ್ತೀವಿ, ಬೋಂಡ ಕಡೆ ಸರ್ ನಿನ್ನೆ ಎಲ್ಲ ತಿಂದಿರಿ ಸರ್, ವಡೆ ಪಾಯಸ. ಆ ತರದೆಲ್ಲ ಇರ್ಬೇಕು. ಅದು ಯಾಕೆ ಉದಾಹರಣೆ ಕೊಟ್ಟೆ ಅಂದ್ರೆ, ಈ ತರದ್ದೆಲ್ಲ ನಮ್ಮ ಗಡ್ಡೆ ಅಂತೂ ಚೆನ್ನಾಗಿರ್ಬೇಕು ಒಳಗಡೆ.